ಏನಿದು ಡಿ ಸಿ ಆಫೀಸ್ದು 2017ರಿಂದ 22 ಸನ್ಮಾನ್ಯ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರಲ್ಲ 22 ಮನವಿ ಕೊಟ್ಟಿರೋದಂತ ಬಂದಿದೆ. ಇದು ಡಿ ಸಿ ಕಚೇರಿದು ಎಲ್ಲ ದಾಖಲೆಗಳು. ಕುಮಾರಸ್ವಾಮಿ ಅವ್ರದ್ದು, ಯಡಿಯೂರಪ್ಪ, ಸಿದ್ದರಾಮಯ್ಯ ಅವ್ರದ್ದು ಎಲ್ಲ ನಮ್ಮ ಮನೆಗೆ ಕೊಟ್ಟಿರೋದೆಲ್ಲ ಬಂದಿರೋದು, ಅಧೀನ ಕಾರ್ಯದರ್ಶಿ ಇವೆಲ್ಲ. ಮತ್ತು ಇದು ನಾನು ಕಾರ್ಯಕ್ರಮ ಮಾಡೋಕ್ಕೆ ಸರ್ಕಾರದಿಂದ ಅನುಮತಿ ತೊಗೊಂಡಿರೋದು, ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅನುಮತಿ ಕೊಟ್ಟಿರೋದು, ಕಳೆದ 2 ವರ್ಷಗಳಿಂದ ಅನುಮತಿ ತಗೊಂಡು ಕಾರ್ಯಕ್ರಮ ಮಾಡಿರೋದ್ರ ಬಗ್ಗೆ ಇದು ದಾಖಲೆಗಳು. ಕಾರ್ಯಕ್ರಮದ ಬಗ್ಗೆ ಮಾತ್ರ. ಇದು ನೋಡಿ 2023 ಸಿದ್ದರಾಮಯ್ಯ, 2016 2016ರಿಂದ 2023 ಎಲ್ಲ ದಾಖಲೆಗಳು, ಮನವಿ ಪತ್ರಗಳಿವೆಲ್ಲ. ಇವು ಬರೀ ಮನವಿ ಪತ್ರಗಳೇ. ಅಂದರೆ ಇದರಲ್ಲಿ ಮುಖ್ಯಮಂತ್ರಿಗಳದಿದೆ, 7 ಜನ ಜಿಲ್ಲಾಧಿಕಾರಿಗಳಿದ್ದಾರೆ, ಅಧೀನ ಕಾರ್ಯದರ್ಶಿ 2 ಮತ್ತು ವಿಷ್ಣುವರ್ಧನ ಪ್ರತಿಷ್ಠಾನ. ಇಷ್ಟು ಮನವಿ ಕೊಟ್ಟಿರೋ ಮನವಿ ಪತ್ರಗಳಿವು. ಇಷ್ಟು 2016ರಿಂದ 23ವರೆಗೂ. ಈ ಬೊಮ್ಮಾಯಿ ಇದು ಸಿದ್ದರಾಮಯ್ಯನೂ ಕೊಟ್ಟಿದ್ದೀವಿ. ಈ ತಿಂಗಳಲ್ಲೇ ಅಕ್ಟೋಬರ್ ತಿಂಗಳಲ್ಲೇ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ಮನವಿ. ಇದೆ ಸರ್, ಇಷ್ಟು ದಾಖಲೆಗಳಿದೆ. ನೋಡಿ, ನನ್ನ ಪ್ರಯತ್ನ ಮಾಡ್ತಾಯಿದ್ದೀನಿ ಉಳಿಸ್ಕೊಳ್ಳೋಕ್ಕೆ. ನ್ಯಾಯ, ನೀತಿ, ಧರ್ಮದಿಂದ. ನ್ಯಾಯ ಅಂದರೆ ಸರ್ಕಾರದ ಹತ್ರ ಹೋಗಿದ್ದೀನಿ, ನೀತಿ ಅಂದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರ ಹತ್ರ ಮಾತುಕತೆ ಆಡಿದ್ದೀನಿ, ಧರ್ಮ ಅಪ್ಪಾಜಿಗೋಸ್ಕರ ಧರ್ಮದಿಂದ ಹೋರಾಟಗಳನ್ನ 3 ಕಡೆಯಿಂದ ಸೇರಿಕೊಂಡು ಹೋರಾಟ ಮಾಡಿಕೊಂಡು ಹೋಗ್ತಾನೆ ಇದ್ದೀನಿ. ಹೈಕೋರ್ಟ್ಗೆ 2 ಲಾಯರ್ ಇಟ್ಕೊಂಡು ಹೋಗಿದ್ದೀನಿ. ಯಾರು ತಗೋ ಚೆಂದ ಆಯ್ತಲ್ಲ. ಆದರೆ ಒಂದು 5-6 ಜನನ ಹೆಸರು ಹೇಳಲೇಬೇಕು. ಮುಖ್ಯವಾಗಿ ನಾನೇನು ಹೈಕೋರ್ಟ್ಗೆ ಹೋದಾಗ ನನಗೆ ಸಹಾಯ ಮಾಡಿದಂಥ ವ್ಯಕ್ತಿಗಳು ಹೆಸರು ಹೇಳಲೇಬೇಕು. ಇವತ್ತು ಸ್ನೇಹ ರಶ್ಮಿ ಶಾರಂಗು ನನಗೆ ಕೋರ್ಟ್ಗೆ ಕೇಸ್ಗೆ ಸಹಾಯ ಮಾಡಿದ್ದಾರೆ. ನಾರಾಯಣ ವಿಷ್ಣುಕಟ್ಟೆ ಉತ್ರಳ್ಳಿ ಅವರು ನನಗೆ ಕೋರ್ಟ್ಗೆ ಸಹಾಯ ಮಾಡಿದ್ದಾರೆ. ಹಾಗೆ ಚಾಮರಾಜ ಗೌಡ ಉಳಿಮಾವು ಆಯುರ್ವೇದ ಮೆಡಿಕಲ್ ಸ್ಟೋರು ಅವರು ನನಗೆ ಕೋರ್ಟ್ಗೆ ಸಹಾಯ ಮಾಡಿದ್ದಾರೆ. ಇವರು 3 ಜನ ನನಗೆ ಕೋರ್ಟ್ಗೆ ಕೆಲಸಗಳಿಗೆ ಸಹಾಯ ಮಾಡಿದ್ದಾರೆ, ಅಪ್ಪಾಜಿ ಕೆಲಸಕ್ಕೆ ಸಹಾಯ ಮಾಡಿದ್ದಾರೆ. ಇವರು 3 ಜನಕ್ಕೆ ನಾನು ನಾಡಿನ ವಿಷ್ಣುಜೀವಿಮನೆಗಳ ಪರವಾಗಿ, ನಮ್ಮ ವಿಷ್ಣು ಸೇನಾ ಸಂಘಟನೆ ಪರವಾಗಿ, ಟ್ರಸ್ಟ್ ಪರವಾಗಿ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಕೋರ್ಟ್ಗೆ. ಮತ್ತು ಕಾರ್ಯಕ್ರಮ ಇರ್ಬೋದು, ಹೋರಾಟಗಳಿರ್ಬೋದು, ನನ್ನ ಜೊತೆ ಸಹಾಯ ಮಾಡಿದವರು ಒಂದಷ್ಟು ಜನನ ಹೆಸರು ಹೇಳಲೇಬೇಕು. ಅದು ಎಲ್ಲ ನಮ್ಮ ಸಂಘಟನೆಯವರೇ, ಅವರು ವರ್ಗಗಳು ಯಾರೂ ಅಲ್ಲ. MGR ಮಣಿ ಸುಬ್ರಹ್ಮಣ್ಯಂ ನಾಯ್ಡು ಊರಿಗೆ ಉಪಕಾರ್ಯ ವಿಮಾನಿಗಳ ಸಂಘದ ಅಧ್ಯಕ್ಷರು, ಹಾಗೆ ನಮ್ಮ ವಿಷ್ಣು ಸೇನಾ ಸಂಘಟನೆ ಗೌರವಾಧ್ಯಕ್ಷರು. ಹಾಗೆ ನಮ್ಮ ಹರೀಶ್ ಗೌಡರು ವಿಷ್ಣು ಸೇನಾ ಸಂಘಟನೆ ಪ್ರಧಾನ ಕಾರ್ಯದರ್ಶಿ, ಅವರು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮಧುಸೂದನ್ ಗೌಡ ಅವರು ಅಷ್ಟೇ, ಗೋಪಿಗೌಡ, KP ಚಂದ್ರಹಾಸ್ ನನ್ನ ಬೆನ್ನೆಲುಬಾಗಿ ಆರ್ಥಿಕವಾಗಿ ಧನ ಸಹಾಯ ಒಂದು ಕಾರ್ಯಕ್ರಮ ಇರಲಿ, ಹೋರಾಟಕ್ಕಿರಲಿ ಭಾಳಷ್ಟು ನನಗೆ ಕೊಟ್ಟಿದ್ದಾರೆ. ಅದೇ ಹೊರಗಡೆ ಜಿಲ್ಲೆಯಿಂದ ನಮ್ಮ ಅಪ್ಪಾಜಿ ಚಂದ್ರು ಬಾಗಲಕೋಟೆ ಜಿಲ್ಲಾಧ್ಯಕ್ಷರು, ದಸ್ತಗಿರಿ ದಲಯಾತ್ ಗದಗ ಜಿಲ್ಲಾಧ್ಯಕ್ಷರು, MP ವರ್ಧನ್ ನಮ್ಮ ವಿಷ್ಣು ಸೇನಾ ಸಂಘಟನೆ ಉಪಾಧ್ಯಕ್ಷರು, ನಮ್ಮ ಸಂಗಮೇಶ್ ಕಟ್ಟಿ ಅವರು ರಾಜ್ಯ ಸಂಘಟನಾ ಸಂಚಾಲಕರು. ಹಾಗೆ ನಮ್ಮ ಇನ್ನೂ ಕೆಲವು ಅಭಿಮಾನಿಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ. ಹೆಸರು ಬರ್ತಾರೆ ನನಗೆ. ತುಂಬ ಜನ ನಮಗೆ ಪರೋಕ್ಷವಾಗಿ ನಮ್ಮ ಸಂಘಟನೆ ಪದಾಧಿಕಾರಿಗಳು ನನಗೆ ಒಂದು ರಾಜ್ಯವ್ಯಾಪಿ ಬೆಂಬಲ ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷಗಳು ಅವ್ರ ಕೈಲಾದಷ್ಟು ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರುಗಳು ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ರಾಜ್ಯ ಮಟ್ಟದ ಲೀಡರ್ಗಳನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ.
ಹಾಗೆ ಇವತ್ತು ಮುಂದಿನ ಹೋರಾಟ ಇದ್ದೇ ಐತೆ. ಮುಖ್ಯಮಂತ್ರಿಗಳಿಂದ ಯಾವುದು ಇನ್ನೂ ಬಂದಿಲ್ಲ. ಇವತ್ತು ಏನು ನಾನು ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರು ವೆಯ್ಟ್ ಮಾಡ್ತಾಯಿದ್ದೀನಿ, ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಸುಮಾರು ಒಂದು ನವಂಬರ್ 10ರವರೆಗೂ ವೆಯ್ಟ್ ಮಾಡ್ತೀನಿ, 10-15ನೇ ತಾರೀಕುವರೆಗೂ. ಅದೇನು ನಡೆದಿಲ್ಲ ಅಂದರೆ ನಾವು ಮುಂದೆ ದಿನಗಳಲ್ಲಿ ಸರ್ಕಾರ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಸ್ಪಂದಿಸಿಲ್ಲ ಅಂದರೆ ನಾವು ಏನು 10 ಗುಂಟೆ ದಾಖಲೆಗಳು ಇಟ್ಕೊಂಡೆ ಏನು ಕೇಸ್ ಹಾಕಿದ್ರು ವಿ ಶಂಕರ್ 2015ರಲ್ಲಿ 4504243 10 ಎಕರೆ ಮಾರ್ಕೊಂಡು ನೀವು ಅಭಿವೃದ್ಧಿಪಡಿಸಿಲ್ಲ ಅಂತ ಏನು ಕೇಸ್ ಹಾಕಿದ್ರು, ಆ ವಿ ಶಂಕರ್ ಅವ್ರು ಏನು ನಮಗೆ 10 ಗುಂಟೆ ಅವರೇ ಮಾಡಿಕೊಟ್ರು. ಆ ಇದ್ರ ಮೇಲೆ ನಾವು ಹೋಗ್ತಾಯಿದ್ದೀವಿ ಅಷ್ಟೇ. ನಾವು ಅಭಿಮಾನ್ ಸ್ಟುಡಿಯೋ ಮಾಲೀಕರ ಮೇಲೆ ನಾವು ಕೇಸ ನಾವು ಇಲ್ಲಿ ಹಾಕ್ಕೊಂಡು ನಾವೇನು ಮಾಡೋದೇನಿಲ್ಲ. ಅವ್ರು ದಾನವಾಗಿ ಬರ್ಕೊಟ್ಟಿದ್ದಾರೆ. ಕಾರಣಾಂತರಗಳಿಂದ ಒಪ್ಕೋತಾ ಇಲ್ಲ. ಮುಂದಿನ ದಿನಗಳಲ್ಲಿ ಒಪ್ಕೋತು ಅಂತ ತಿಳ್ಕೊತೇವೆ. ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ನಾನು ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನಗೂ ಸಾಕಾಗಿದೆ, ವೈಯಕ್ತಿಕವಾಗಿ ನನಗೂ ಸಾಕಾಗಿದೆ. ಇದ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ಶಕ್ತಿ ಇಲ್ಲ. ಆದರೆ ಅಪ್ಪಾಜಿ ವಿಷಯ ಬಂದಾಗ ಶಕ್ತಿ ಬರುತ್ತೆ. ಆದರೆ ಆಟೋಮೆಟಿಕ್ಕಾಗಿ ನಾನು ಹೋರಾಟ ಮಾಡ್ತೀನಿ. ದಯವಿಟ್ಟು ನಮಗೆ ಸರ್ಕಾರನೇ ಅಭಿಮಾನ್ ಸ್ಟುಡಿಯೋ ಮಾಲೀಕರು, ಜಾಗದ ಓನರೇ ಅಭಿಮಾನ್ ಸ್ಟುಡಿಯೋ ಮಾಲೀಕರು, ನಿಮ್ಮನ್ನ ಪದೇ ಪದೇ ಕೈ ಮುಗಿದು ಕೇಳ್ಕೊತಿದ್ದೀನಿ. ದಯವಿಟ್ಟು ಹೈಕೋರ್ಟ್ಗೆ ಹೋಗೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಡಿ. ನನಗೆ ಅಷ್ಟು ಶಕ್ತಿ ಇಲ್ಲ. ನಾನು ನಿಮ್ಮ ಮೇಲೆ ಯಾವುದೇ ದುರಂಕಾರವಾಗಿ ನಿಮ್ಮ ಹತ್ರ ನಾನು ಇಲ್ಲಿವರೆಗೂ ಮಾತಾಡಿಲ್ಲ, ಒಂದು ಹೇಳಿಕೆನೂ ಕೊಟ್ಟಿಲ್ಲ. ಏನು ನಮ್ಮ ಸಂಘಟನೆಯ ಪದಾಧಿಕಾರಿ ಒಂದೆರಡು ಪದ ಬಳಸಿದ್ದಾರೆ, ಅದೊಂದು ಅಕೌಂಟ್ ನಂದೇನೆ ಬಳಸಿದ್ದಾರೆ. ಆಮೇಲೆ ನಾನು ಅದೆಲ್ಲ ಡಿಲೀಟ್ ಮಾಡ್ಸಿದ್ದೀನಿ. ಅದೊಂದು 2 ಪದ ನಾನು ಬಳಸಿರೋದು ಬಿಟ್ಟರೆ ನಿಮ್ಮ ಬಗ್ಗೆ ನಾನು ಇಲ್ಲಿವರೆಗೂ ಸಹ ನಾನು ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ದಯವಿಟ್ಟು ನಿಮಗೆ ಮೊದಲ ನಾಡಿನ ವಿಷ್ಣುಜಿ ಅಭಿಮಾನಿಗಳ ಪರವಾಗ ಪದೇ ಪದೇ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ, ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನ, ನಮ್ಮಿಂದ ಏನಾದರೂ ನನ್ನಿಂದ ನಮ್ಮ ಸಂಘಟನೆಯಿಂದ ಕ್ಷಮಿಸಿ. ಹಾಗೆ ಕೆಲವು ಅಭಿಮಾನಿ ಲೀಡ್ರುಗಳು ಅಭಿಮಾನಿಗಳು ಪಾಪ ಗೊತ್ತಿಲ್ಲ ಅವರಿಗೆ ಏನು ಸ್ಮಾರಕ ಎಲ್ಲಾಗಿದೆಯೋ ಇಲ್ಲೇ ಅಂತ ತಿಳ್ಕೊಂಬಿಟ್ಟಿದ್ದಾರೆ, ಬಂದು ಅಸಭ್ಯ ನಡ್ಕೊಂಡಿದ್ದಾರೆ. ನಾನು ಅವ್ರ ಪರವಾಗಿ ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ನೀವು ತೊಂದರೆ ಅನುಭವಿಸಿದ್ದೀರಾ 13 ವರ್ಷಗಳಿಂದ ಗೊತ್ತು. ಅದು ಸರ್ಕಾರ ನಿಮಗೆ ಜಾಗ ನಿಮ್ಗೆ ವಾಪಸ್ ಕೊಟ್ಟಿದೆ, ಅದೂ ಗೊತ್ತು. ನಮಗೆ ಜಾಗ ನಿಮ್ಮದು ಅದೂ ಗೊತ್ತು. ನೀವು ಇವತ್ತು ಏನು ತೀರ್ಮಾನ ಮಾಡಿಕೊಂಡು ಅವತ್ತು 10 ಗುಂಟೆ ದಾನ ಅಂತ ಕೊಟ್ಟಿದ್ದೀವಿ, ಕೊಡಿ. ಅಕಸ್ಮಾತ್ ಅದಕ್ಕೇನಾದರೂ ಪರಿಹಾರ ಬೇಕು ಅಂದರೆ ನಮ್ಮ VHS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾವು ಭಿಕ್ಷೆ ಬೇಡ ಆದರೂ ಇವು 10 ಗುಂಟೆಗೆ ನಾವು ಪರಿಹಾರ ಕೊಡ್ತೀವಿ. ನಮ್ಮ ಶ್ರೀಧರ ಮೂರ್ತಿ ಏನು ಅಂತ್ಯ ಸಂಸ್ಕಾರ ಮಾಡಿದ್ರು ಅವರೇ ಟ್ರಸ್ಟ್ಗೆ ಅಧ್ಯಕ್ಷರು. ನೀವು ಅದನ್ನು ತಿಳಿಸಿದ್ರು ನಾವು ಅದಕ್ಕೂ ರೆಡಿ ಇದ್ದೀವಿ. ನಮಗೆ 10 ಗುಂಟೆ ದಯವಿಟ್ಟು ಬಿಟ್ಕೊಡಿ. ಮತ್ತು ನಿಮಗೆ ನೀವು ಮಾತಾಡಿದ್ದೀವಿ ಒಂದು ಸಾರಿ, ಟ್ರಸ್ಟ್ನ ಬೇಕಾದ್ರೆ ವಿಸರ್ಜನೆ ಮಾಡ್ತೀವಿ. ನಾವು ಟ್ರಸ್ಟ್ಗೆ ಸದ್ಯಕ್ಕೆ ಕಾರ್ಯಕ್ರಮ ಮಾಡೋದಕ್ಕೆ, ಹೋರಾಟ ಮಾಡೋದಕ್ಕೆ ನಾವು ಟ್ರಸ್ಟ್ ಮಾಡಿದ್ದೀವಿ. ಸಂಘಟನೆ ಇದೆ, ಅದು ಟ್ರಸ್ಟು ಒಂದು ಗೌರವಯುತವಾಗಿ ಅಲ್ಲಿ ಒಂದು ಗೌರವ ಸಿಗಬೇಕು ಅಪ್ಪಾಜಿಗೆ ಅಂತೇಳಿ ನಾವು ಟ್ರಸ್ಟ್ ಮಾಡಿದ್ದೀವಿ. ಆ ಟ್ರಸ್ಟ್ ವಿಸರ್ಜನೆ ಮಾಡೋಕ್ಕೂ ನಾನು ರೆಡಿ. ಇಷ್ಟೆಲ್ಲ ನನ್ನ ಮೇಲೆ ಅವಾಂತರ ಮಾಡಿದ್ರು ನಾನು ಅಪ್ಪಾಜಿ ವಿಷಯದಲ್ಲಿ ಹೋರಾಟ ಮಾಡ್ತೀನಿ. ವೈಯಕ್ತಿಕವಾಗಿ ನಾನು ಯಾರೂ ವೈಯಕ್ತಿಕವಾಗಿ ತಗೊಳ್ಳಲ್ಲ. ನಾನು ವೈಯಕ್ತಿಕವಾಗಿ ತಗೊಂಡ್ರೆ ಎಲ್ಲೆಲ್ಲೋ ಹೋಗ್ಬಿಡುತ್ತದು. ನಾನು ಅಪ್ಪಾಜಿ ಅಭಿಮಾನಿಗಳು ನನಗೆ ಎಷ್ಟು ಜನ ಕಮೆಂಟ್ಸ್ ಮಾಡಿದ್ರು ಪರವಾಗಿಲ್ಲ, ಬೋದಿದ್ರು ಪರವಾಗಿಲ್ಲ, ಆಮೇಲೆ ದ್ವೇಷ ಕಾರಿದ್ರು ಪರವಾಗಿಲ್ಲ, ನಾನು ಅದನ್ನು ವೈಯಕ್ತಿಕವಾಗಿ ತಗೊಳ್ಳಲ್ಲ, ಅಭಿಮಾನದಿಂದ ತಗೋತೀನಿ. ವೈಯಕ್ತಿಕವಾಗಿ ತಗೊಂಡ್ರೆ ಅದು ಕಥೆನೇ ಬೇರೆ ಬೇರೆ ಆಗುತ್ತೆ. ನಾನು ವೈಯಕ್ತಿಕವಾಗಿ ಹೋಗೋದಿಲ್ಲ. ಇಷ್ಟು ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೆ ಸಾಕು. ಅಷ್ಟೆಲ್ಲ ಮಾಡಿದ್ರು ನಾನು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾರ ಮೇಲೆ, ಯಾಕೆ ಅಂತ ತಿಳ್ಕೊಳ್ಳಿ. ಅಭಿಮಾನ ನಾವು ಕಿತ್ತಾಡ್ಕೊಂಡು ಸ್ಟೇಷನ್ಗೆಲ್ಲ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ನೀವು ಮಿಸ್ಯೂಸ್ ಮಾಡ್ಕೊಂಡು ಏನಾದರೂ ಮುಂದುವರ್ಸಿದ್ರಿ, ಅದ್ರ ಪರಿಣಾಮನ ಬಕೆಟ್ಗಳು ಎದುರಿಸಲ್ಲ, ಬಿಸ್ಕೆಟ್ ತಿಂದ್ಬಿಟ್ಟು ಮಾಡೋರಿಗೆ ಎದುರಿಸಲ್ಲ. ಅದ್ರ ನೇರ ಹೊಣೆ ಆ ಸಂಘದ ಯಾರು ನಾಯಕ ಇರ್ತಾನೆ, ಅಧ್ಯಕ್ಷ, ಅವನು ಹೊಣೆ ಆಗ್ತಾನೆ. ಇದು ನನ್ನ ಉತ್ತರ. ಒಬ್ಬ ಸಂಘದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಅಭಿಮಾನಿಗಳಿಗೆ ನಾನು ತೊಂದರೆ ಕೊಡಲ್ಲ. ನನ್ನ ದ್ವೇಷ ಮಾಡೋರು ಮಾಡ್ತಾನೇ ಇರಲಿ. ಸತ್ಯ ಹೇಳೋರಿಗೆ ಶತ್ರುಗಳು ಜಾಸ್ತಿ ಅಂತ. ಸತ್ಯ ಇದ್ದಿದ್ದಂಗೆ ಎದ್ದೇಳಿದ್ರೆ ಎದ್ದು ಬಂದು ಎದ್ಗೋದ್ರಂತೆ. ಇದು ಸತ್ಯ. ಇದು ರಾಜಗೌಡರು ಮತ್ತು ಸತ್ಯ. ಎಲ್ಲನೂ ಅನುಭವಿಸ್ಕೊಂಬಂದಿದ್ದೀನಿ. ಇನ್ನೂ ಹೋರಾಟ ಮುಂದುವರಿತೈತೆ.
ಆದರೆ ಅಭಿಮಾನ ಸ್ಟುಡಿಯೋ ಮಾಲೀಕರು ಪದೇ ಪದೇ ಕೈ ಮುಗಿದು ಕೇಳ್ತಾ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಎಲ್ಲ ಅಭಿಮಾನಿಗಳಿಗೂ ಹೇಳ್ತಾ ಇದ್ದೀನಿ. 10 ಕ್ವಿಂಟಲ್ ಬಗ್ಗೆ ನಾನು ಇನ್ನು 15 ದಿವಸಗಳಾದ ಮೇಲೆ ಮುಖ್ಯಮಂತ್ರಿಗಳ ಜಿಲ್ಲಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ನಾನು ಅವಾಗಲೇ ಹೇಳಿದ್ದೀನಿ. ಅವರು ನಿಲ್ಸ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟು ನಮಗೆ ಬೇರೆ ಬೇರೆ ರೀತಿ ಈ ಥರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅದು ನಮ್ಮ ವಕೀಲರ ಹತ್ರ ಮಾತಾಡ್ತೀನಿ. ಜಿಲ್ಲಾಧಿಕಾರಿಗಳ ಏನು ಹೇಳಿಕೆನ ನನ್ನ ವಕೀಲರ ಹತ್ರ ಸಭೆಯಲ್ಲಿ ಏನು ನಡೀತು ಅದನ್ನ ನಾನು ತಿಳಿಸ್ತೀನಿ. ನಮ್ಮ ವಕೀಲರು ಏನು ಅದ್ರ ಬಗ್ಗೆ ನಮಗೆ ಮುಂದಕ್ಕೆ ಏನು ಯಾವ ಥರ ಹೋಗ್ಬೋದು ಅಂತ ವಕೀಲರು ಹೇಗೆ ಹೇಳ್ತಾರೆ ಹಾಗೆ ನಾನು ಮುಂದುವರಿತೀನಿ. ನನಗೆ ತೀರ್ಮಾನ ತಗೊಳ್ಳೋಕ್ಕೆ ನನಗೆ ಯಾವುದು ಅಧಿಕಾರ ಇದ್ರೂ ನಾನು ಅದು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಹೈಕೋರ್ಟ್ ವಿಷಯ ಆಗಿರೋದ್ರಿಂದ ಅದು ಕೂಲಂಕುಷವಾಗಿ ಚರ್ಚಿಸಿ ವಕೀಲರ ಹತ್ರ ನಾವು ಅದನ್ನ ತೀರ್ಮಾನ ತಗೊಳ್ಬೇಕಾಗತ್ತೆ. ಹಾಗಾಗಿ ಮುಂದಿನ ಹೋರಾಟ ಪುಣ್ಯಭೂಮಿಯ ಹೋರಾಟ ಮುಂದಿನ ನವಂಬರ್ 15ರ ನಂತರ ನಾನು ನಿಮಗೆ ಮತ್ತೆ ತಿಳಿಸುತ್ತೇನೆ ಏನು ಮಾಡ್ಬೋದು, ನಾವು ಏನು ಮಾಡೋಕ್ಕಾಗತ್ತೆ ಅಂತ. ಯಾಕೆಂದರೆ ಮುಖ್ಯಮಂತ್ರಿಗಳು ಇನ್ನಿಂದ CM ಕಚೇರಿ ನನಗೆ ಯಾವುದು ಇನ್ನೂ ಬಂದಿಲ್ಲ, ಕ್ರಮ ತಗೊಂಡಿರೋದು. ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ರು, ಅವರು ಅದ್ರ ಬಗ್ಗೆ ನಿರ್ಲಕ್ಷ್ಯ ತಾಳಿದ್ದಾರೆ. ಪುಣ್ಯಭೂಮಿ ಬಗ್ಗೆ ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ಕೇಳಿದ್ದೀನಿ, ಅವರ ಮ್ಯಾನೇಜರ್ಗೆಲ್ಲ ಹೇಳಿದ್ದೀನಿ, ದಯವಿಟ್ಟು ಒಂದು ಮಾತುಕತೆಗೆ 1 ನಿಮಿಷ ಅವಕಾಶ ಮಾಡಿಕೊಡಿ ಅಂತ. ಇದೆಲ್ಲ ನೋಡ್ಕೊಂಡು ನಾನು ನವಂಬರ್ 15ರ ನಂತರ ನಾವೇನು ಮಾಡ್ತೀವಿ ಅಂತ ನಾಳೆ ನಿಮಗೆ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ಆ ಕರ್ಣನಂತೆ ನೀದಾನಿಯಾದೆ